ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ಅಪಾಯದ ಗಂಟೆ ಜೋರಾಗಿ ಹೊಡೆಯೋಕೆ ಶುರುವಾಗಿದೆ. ಖಾಮಿನೇಯಿಗಳ ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣ ದಾಳಿ ಮಾಡೋ ಸೂಚನೆ ಇದೆ. ಇದರ ಬೆನ್ನಲ್ಲೇ ಭಾರತ ತುರ್ತು ಆದೇಶ ಕೊಟ್ಟಿದೆ. ಕೈ ಮೀರಿ ಹೋಗ್ತಾ ಇದೆ. ಯಾವ ಭಾರತೀಯರು ಕೂಡ ಇರಾನ್ನಲ್ಲಿ ಇರಬೇಡಿ, ಸಿಕ್ಕಿದ್ದನ್ನ ಇಟ್ಕೊಂಡು ನಿಮ್ಮ ವಸ್ತುಗಳನ್ನ ಕೂಡಲೇ ವಾಪಸ್ ಭಾರತಕ್ಕೆ ಓಡ್ಬನ್ನಿ ಅನ್ನೋ ಆದೇಶವನ್ನ ಭಾರತ ಹೊರಡಿಸಿದೆ. ಅಮೆರಿಕ, ಆಸ್ಟ್ರೇಲಿಯಾ ಬಳಿಕ ಭಾರತ ಕೂಡ ಇದನ್ನ ಹೇಳಿದೆ. ಅಂದ್ರೆ ಏನೋ ದೊಡ್ಡದ ಆಗ್ತಾ ಇದೆ ಇರಾನ್ನಲ್ಲಿ ಅನ್ನೋದು ಸ್ಪಷ್ಟ. ಯಾರ್ಯಾರು ಅಂತಲೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಭಾರತ. ಇರಾನ್ ನಲ್ಲಿರೋ ಪ್ರತಿಯೊಬ್ಬ ಭಾರತೀಯ ಪ್ರಜೆ, ಅದು ವಿದ್ಯಾರ್ಥಿ ಆಗಿರ್ಲಿ, ಯಾತ್ರಿಕರಾಗಿರ್ಲಿ, ಬಿಸ್ನೆಸ್ ಮಾಡೋರಾಗಿರ್ಲಿ, ಕೆಲಸ ಮಾಡೋರಾಗಿರ್ಲಿ, ಪ್ರವಾಸಿಗರಾಗಿರ್ಲಿ, ಯಾರೇ ಇರ್ಲಿ, ಕೂಡ್ಲೇ ವಾಪಸ್ ಬನ್ನಿ ಅಂತ ಹೇಳಿದೆ. ವಾಪಸ್ ಬರೋಕೆ ಏನೇನ್ ದಾರಿ ಇದೆಯೋ ಯಾವುದನ್ನಾದ್ರೂ ಬಳಸಿ. ಫ್ಲೈಟಲ್ಲಿ ಬರ್ತೀರಾ, ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಬೈ ಲ್ಯಾಂಡ್ ಹೋಗಿ ಬರ್ತೀರಾ, ಹೆಂಗಾದ್ರೂ ಇರಾನಿಂದ ಹೊರಗೆ ಬಂದ್ಬಿಡಿ ಒಂದ್ಸಲಿ ಅನ್ನೋ ಆದೇಶವನ್ನ, ಸೂಚನೆಯನ್ನ ಭಾರತ ಕೊಟ್ಟಿದೆ. ಅಲ್ಲದೆ ಯಾವ ಭಾರತೀಯ ಇದುವರೆಗೂ ಇಂಡಿಯನ್ ಎಂಬಸಿಯೊಂದಿಗೆ ರಿಜಿಸ್ಟರ್ ಆಗಿಲ್ವೋ ಅವರೆಲ್ಲ ಕೂಡಲೇ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗೋಕೆ ಎಂಬಸಿ ವೆಬ್ಸೈಟ್ ಲಿಂಕ್ ಇದೆ. ಇರಾನ್ನಲ್ಲಿ ಇಂಟರ್ನೆಟ್ ಶಟ್ ಡೌನ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು, ಆದರೆ ದಯವಿಟ್ಟು ಭಾರತದಲ್ಲಿರೋ ಅವರ ಫ್ಯಾಮಿಲಿ ಈ ಕೆಲಸವನ್ನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಇರಾನ್ನಲ್ಲಿ ಬಹುದೊಡ್ಡ ಸಂಘರ್ಷ ಅತಿ ಶೀಘ್ರದಲ್ಲಿ ಭುಗಿಲೆದ್ದು ಎಲ್ಲಾ ಅನಾಹುತ ಆಗೋ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದು ಕಡೆ ಕತಾರ್ನಲ್ಲಿರೋ ಅಮೆರಿಕದ ಅತಿದೊಡ್ಡ ಏರ್ ಬೇಸ್ ಅಲ್ ಯುಡೇಡ್ ಏರ್ ಬೇಸ್ ನಿಂದಲೂ ಆತಂಕಕಾರಿ ಮಾಹಿತಿನೇ ಬರ್ತಾ ಇದೆ. ಈ ಏರ್ ಬೇಸ್ ನಲ್ಲಿರೋ ಸೈನಿಕರಿಗೆ ವಾಪಸ್ ಬನ್ನಿ, ಅಲ್ಲಿಂದ ಹೊರಡಿ ಅಂತ ಅಮೆರಿಕ ಸರ್ಕಾರ ಆದೇಶಿಸಿದೆ ಅಂತ ವರದಿಯಾಗಿದೆ. ಇರಾನ್ನಿಂದ ದೊಡ್ಡ ಮಟ್ಟದ ಪ್ರತೀಕಾರದ ದಾಳಿ ಆದ್ರೆ ಆಗ ಮೊದಲು ಟಾರ್ಗೆಟ್ ಆಗೋದೇ ಈ ಏರ್ ಬೇಸ್. ಮಾಹಿತಿ ಪ್ರಕಾರ ಇಲ್ಲಿ 10,000 ಅಮೆರಿಕನ್ ಸೈನಿಕರಿದ್ದಾರೆ. ಕಳೆದ ವರ್ಷ ಇದೇ ಏರ್ ಬೇಸ್ ಮೇಲೂ ಇರಾನ್ ಪ್ರತಿದಾಳಿ ಮಾಡಿತ್ತು. ಆಗ್ಲೂ ಅಮೆರಿಕ ತನ್ನ ಸೈನಿಕರನ್ನ ಹಿಂದಕ್ಕೆ ಕರೆದಿತ್ತು. ಈಗ ಮತ್ತೆ ಅಂತಹದ್ದೇ ಆದೇಶ ಬಂದಿದೆ. ಇತ್ತ ಇರಾನ್ ಕೂಡ ಯುದ್ಧದ ನಗಾರಿಯನ್ನ ಬಾರಿಸ್ತಾ ಇದೆ. ನಾವು ರೆಡಿ ಅಂತ, ಸರ್ವಸನ್ನದ್ಧ ನಾವು ಅಂತ. ದಾಳಿ ಮಾಡಿದ್ರೆ ನಮ್ಮ ಸ್ಟೋರ್ನಲ್ಲಿ ಬಹಳ ಸರ್ಪ್ರೈಸ್ಗಳು ಕಾದು ಕೂತಿವೆ ಅಂತ ಹೇಳ್ಕೊಂಡಿದ್ದಾರೆ ಇರಾನ್ ರಕ್ಷಣಾ ಸಚಿವ ಅಜೀಜ್ ನಾಸಿರ್ ಜಾದೆ. ಹಾಗೆ ಅಮೆರಿಕದ ವಾಯುನೆಲೆಗಳು ನಮ್ಮ ಕಣ್ಣ ಮುಂದಿವೆ. ಫುಲ್ ಫೋರ್ಸ್ನಿಂದ ನಮ್ಮ ದೇಹದಲ್ಲಿ ಕೊನೆ ರಕ್ತದ ಹನಿ ಇರೋವರೆಗೂ ಫೈಟ್ ಮಾಡ್ತೇವೆ. ನಮ್ಮ ಹೋರಾಟ ಶತ್ರುಗಳಿಗೆ ತುಂಬಾ ಪೇನ್ ಕೊಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಟರ್ಕಿ, ಸೌದಿ, ಕುವೈತ್, ಕತಾರ್, UAE ಎಲ್ರಿಗೂ ಇರಾನ್ ಹೆದರಿಸ್ತಾ ಇದೆ. ಅಮೆರಿಕಾಗ ಮಾತ್ರ ಅಲ್ಲ, ನಿಮಗೂ ಸೇರಿಸಿ ಹೊಡಿತೀವಿ ಅಂತ. ಇನ್ನೊಂದು ಕಡೆ ಇರಾನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗೆ ಲೆಟರ್ ಬರೆದಿದೆ. ಅವ್ರಿಗೆ ಇನ್ನೂ ಹೋಪ್ ಅಲ್ಲಿ ಏನಾರು ಆಗತ್ತೆ ಅಂತ ಹೇಳಿ. ಅಮೆರಿಕ ನಮ್ಮ ರಾಷ್ಟ್ರದಲ್ಲಿ ಹಿಂಸಾಚಾರ ಹೆಚ್ಚು ಮಾಡ್ತಾ ಇದೆ, ಇರಾನ್ನ ಆಂತರಿಕ ವ್ಯವಹಾರಗಳಲ್ಲಿ ಮೂಗು ತೂರಿಸ್ತಾ ಇದೆ, ಸೇನಾ ಕ್ರಮ ತಗೊಳ್ಳೋದಾಗಿ ಬೆದರಿಕೆ ಒಡ್ತಾ ಇದೆ ಅಂತ ಹೇಳಿ ಆರೋಪಿಸಿದೆ. ಇನ್ನು ಇರಾನ್ ಅಮೆರಿಕ ಸಂಘರ್ಷ ಪಾಕಿಸ್ತಾನವನ್ನ ಕೂಡ ಯುದ್ಧದ ಬಾಗಿಲಿಗೆ ತಗೊಂಡು ಹೋಗ್ತಿದೆ. ಯಾಕಂದ್ರೆ ಇರಾನ್ ಪೂರ್ಣ ಪ್ರಮಾಣದ ದಾಳಿ ಮಾಡಿದ್ರೆ ಆಗ ಸೌದಿಯ ಮೇಲೂ ಕೂಡ ದಾಳಿ ಆಗ್ಬೋದು. ಕಾರಣ ಸೌದಿಯಲ್ಲಿ ಅಮೆರಿಕದ ನೆಲೆಗಳಿವೆ. ಇನ್ನು ಇತ್ತೀಚೆಗೆ ಆಗಿರೋ ಒಪ್ಪಂದದ ಪ್ರಕಾರ ಸೌದಿ ಮೇಲೆ ದಾಳಿ ಆದರೆ ಆಗ ಪಾಕಿಸ್ತಾನವು ಬರಬೇಕು. ಸೌದಿ ಸಾರ್ವಭೌಮತ್ವ ಉಲ್ಲಂಘನೆ ಆದರೆ ಪಾಕಿಸ್ತಾನದ ಸಾರ್ವಭೌಮತ್ವ ಉಲ್ಲಂಘನೆ ಅಂತ ಹೇಳಿ ದೊಡ್ಡದಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಈಗ ಮೊದಲ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟು ಬೇಗ ಬಂದ್ಬಿಡ್ತಾ ಅನ್ನೋ ಥರದಲ್ಲಿ, ಎಕ್ಸಾಮಿಗೆ ರೆಡಿನೇ ಇಲ್ವಲ್ಲ ನಾನು ಅಂತ ಹೇಳಿ. ಯಾಕಂದ್ರೆ ಪಾಕಿಸ್ತಾನ ಸುಮ್ಮನಿರಂಗೂ ಇಲ್ಲ. ಅಗ್ರಿಮೆಂಟ್ ಪ್ರಕಾರ ಹೋಗಿಲ್ಲ ಅಂದ್ರೆ ಆಮೇಲೆ ಪಾಕಿಗಳನ್ನ ಯಾರು ನಂಬೋದೂ ಇಲ್ಲ. ಅವ್ರು ಮಾಡ್ಕೊಳ್ಳೋ ಅಗ್ರಿಮೆಂಟ್ಗೆ ಬೆಲೆನೂ ಇರೋದಿಲ್ಲ. ಹಾಗಾಗಿ ಮುನಿರಂಗೆ ಇಮಿಡಿಯೇಟ್ ಅಗ್ನಿ ಪರೀಕ್ಷೆ ಬಂದಿದೆ ಅಗ್ರಿಮೆಂಟ್ ಮಾಡ್ಕೊಂಡು ಕೂಡಲೇ. ಮತ್ತೊಂದು ಕಡೆ ಎಂದಿನಂತೆ ಅರಬ್ ರಾಷ್ಟ್ರಗಳು ಅಮೆರಿಕದ ಮನವೊಲಿಸೋಕೆ ಶುರು ಮಾಡಿವೆ. ಇರಾನ್ ಮೇಲೆ ದಾಳಿ ಮಾಡೋ ನಿಮ್ಮ ಪ್ಲಾನ್ ನಿಲ್ಲಿಸಿ ಅಂತ ಗುಪ್ತವಾಗಿ ಇರಾನ್ನ ರೈವಲ್ಸ್ ಆಗಿರೋ ಸುನ್ನಿ ಅರಬ್ ರಾಷ್ಟ್ರಗಳು ಒತ್ತಾಯ ಮಾಡ್ತಿವೆ. ಯಾಕಂದ್ರೆ ಅವರಿಗೆ ಆರಾಮಾಗಿ ತೈಲ ಮಾರ್ಕೊಂಡು ಬಂಗಾರದಂತ ಊರು ಕಟ್ಕೊಂಡು ಚೆನ್ನಾಗಿದ್ದಾರೆ. ಮಿಸೈಲ್ಗಳು ಬಂದು ಬೀಳೋದು ಇಷ್ಟ ಇಲ್ಲ ಅವರಿಗೆ. ಇರಾನ್ ಡೆಫಿನೆಟ್ಲಿ ಹೊಡೆಯುತ್ತೆ. ಅಮೆರಿಕದ ಎಲ್ಲ ಮಿತ್ರರ ಮೇಲೂ ಕೂಡ ಫೈರ್ ಮಾಡೋಕೆ ಶುರು ಮಾಡುತ್ತೆ ಇನ್ ಕೇಸ್ ದಾಳಿ ಏನಾದರೂ ಆಯಿತು ಇರಾನ್ ಮೇಲೆ ಅಂತ ಹೇಳಿದ್ರೆ. ಹೀಗಾಗಿ ಗಲ್ಫ್ನ ಇತರ ಅರಬ್ ರಾಷ್ಟ್ರಗಳು ಕೂಡ ಈಗ ಅಮೆರಿಕಾಗೆ ಅವರವ್ರ ಸೇಫ್ಟಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಮತ್ತೊಂದು ಕಡೆ ಇರಾನ್ ಮತ್ತು ಅಮೆರಿಕದ ನಡುವಿನ ನೇರ ಸಂಪರ್ಕ ಸಂಪೂರ್ಣ ಕಟ್ ಆಗಿದೆ. ಯಾವುದೋ ಡೈರೆಕ್ಟ್ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಎರಡು ರಾಷ್ಟ್ರಗಳ ನಡುವೆ. ಇರಾನೇ ಇದನ್ನ ಕನ್ಫರ್ಮ್ ಮಾಡಿದೆ. ಅಲ್ಲದೆ ಇರಾನ್ ವಿಚಾರವಾಗಿ ವೈಟ್ ಹೌಸ್ನಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಆಗಿದೆ. ಅಲ್ಲಿ ಟ್ರಂಪ್ ಅಟೆಂಡ್ ಆಗಿದ್ದಾರೆ. ಆಗ ಇರಾನ್ನ ಪ್ರಸ್ತುತ ಸ್ಥಿತಿ ಮತ್ತು ಇರಾನ್ ಮೇಲೆ ಯಾವ ಕ್ರಮ ತಗೋಬಹುದು ಅಂತ ಚರ್ಚೆಯಾಗಿದೆ. ಈ ನಡುವೆ ಕತಾರ್ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಅಲಿ ಲಾರಿಜಾನಿಯೊಂದಿಗೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಉದ್ವಿಗ್ನತೆ ಕಮ್ಮಿ ಮಾಡಿ ಪ್ರಾದೇಶಿಕ ಶಾಂತಿ, ಸ್ಥಿರತೆ, ಭದ್ರತೆ ಕಾಪಾಡೋಕೆ ನಾವು ಸಪೋರ್ಟ್ ಮಾಡ್ತೀವಿ ಬೇಕಾದ್ರೆ ಅನ್ನೋ ಹೇಳಿಕೆಯನ್ನ ಕತಾರ್ ಶೇಖ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಡುವೆ ಕೂಡ ಫೋನ್ನಲ್ಲಿ ಮಾತುಕತೆಯಾಗಿದೆ. ಅಗೇನ್ ಉದ್ವಿಗ್ನತೆ ಕಮ್ಮಿ ಮಾಡೋದು, ಪ್ರಾದೇಶಿಕ ಶಾಂತಿಗೆ ಬೆಂಬಲ ಕೊಡೋದು, ಈ ಥರ ಚರ್ಚೆಯಾಗಿದೆ. ಇನ್ನು ಇರಾನ್ ಪ್ರತಿಭಟನೆ ಕಿಚ್ಚು ಇತ್ತ ಭಾರತಕ್ಕೂ ಹಬ್ಬಿದೆ.
ಭಾರತದಲ್ಲಿರೋ ಇರಾನ್ ಸಮುದಾಯದವರು ದಿಲ್ಲಿಯಲ್ಲಿರೋ ಇರಾನ್ ಎಂಬಸಿ ಮುಂದೆ ಸೇರಿ ಇರಾನ್ ಸರ್ಕಾರದ ವಿರುದ್ಧ ನಡೀತಾ ಇರೋ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ಇರಾನ್ನಿಂದ ಗಡೀಪಾರುಗೊಂಡಿರೋ ಕ್ರೌನ್ ಪ್ರಿನ್ಸ್ ರೆಜಾ ಪಹಲವಿಯ ಫೋಟೋವನ್ನ ಹಿಡ್ಕೊಂಡು ತೋರಿಸಿದ್ದಾರೆ. ಸರ್ಕಾರ ಚೇಂಜ್ ಆಗಬೇಕು, ಖಾಮನೈ ಆಡಳಿತದ ದಮನ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಭೀಕರ ದಾಳಿಯಾಗಿದೆ. ಟಿಟಿಪಿ ಅಂದ್ರೆ ಪಾಕಿಸ್ತಾನದ ತಾಲಿಬಾನಿಗಳು ರಸ್ತೆಯಲ್ಲೇ 7 ಪಾಕ್ ಪೊಲೀಸರನ್ನ ಮುಗಿಸಿದ್ದಾರೆ. ಈ ಭಯಾನಕ ದೃಶ್ಯವನ್ನ ಬಾಡಿ ಕ್ಯಾಮೆರಾ ಹಾಕೊಂಡು ಹೋಗಿ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ಪೊಲೀಸ್ ವಾಹನ ಛಿದ್ರ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅವಿತಿದ್ದ ಟಿಟಿಪಿಗಳು ಕಮಾಂಡೋ ಸ್ಟೈಲ್ ನಲ್ಲಿ ದಾಳಿ ಕೂಡ ಮಾಡಿದ್ದಾರೆ. ಗಾಯಗೊಂಡಿದ್ದ ಪೊಲೀಸರ ಮೇಲೆ ಮತ್ತಷ್ಟು ಏರಾಗಿ ಅವ್ರನ್ನ ಮುಗಿಸೇ ಬಿಟ್ಟಿದ್ದಾರೆ. ಪಾಕ್ ಮತ್ತು ಅಫ್ಘಾನ್ ತಾಲಿಬಾನಿಗಳ ಸಂಬಂಧ ಸಹಜ ಸ್ಥಿತಿಗೆ ಬರ್ತಿದೆ ಅನ್ನೋ ಟೈಮ್ ನಲ್ಲಿ ಈ ಘಟನೆಯಾಗಿದೆ. ಪಾಕ್ ಈಗ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಷ್ಟೇ. ಇದಕ್ಕೆ ಇನ್ನು ಕರ್ನಾಟಕದಲ್ಲಿ ವೆದರ್ ಚೇಂಜ್ ಆದ ಬಳಿಕ ಇದ್ದಕ್ಕಿದ್ದಂತೆ ವಿಪರೀತ ಆರೋಗ್ಯದ ಸಮಸ್ಯೆಗಳು. ಆರೋಗ್ಯ ಇಲಾಖೆ ಈಗ ಗಮನ ಕೊಡೋಕೆ ಶುರು ಮಾಡಿದೆ. ಕಳೆದ 1-2 ವಾರಗಳಿಂದ ಕೆಮ್ಮು, ನೆಗಡಿ, ಜ್ವರ, ಹಾಗೆ SCRI ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಶ್ವಾಸಕ್ಕೆ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ವಿಪರೀತ ಜಾಸ್ತಿ ಆಗಿವೆ. ಅಕ್ಯೂಟ್ ಡಯೇರಿಯಲ್ ಡಿಸೀಸ್ ADD ಕೂಡ ಜಾಸ್ತಿ ಆಗಿದೆ. ಕಳೆದ ವರ್ಷ 1,79,028 ಮಾತ್ರ ಇತ್ತು. ಆದರೆ ಈಗ ಜಸ್ಟ್ 5 ದಿನದಲ್ಲಿ 3,327 ಕೇಸ್ಗಳು ಪತ್ತೆಯಾಗಿವೆ. ಹಾಗೆ ILI ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ 9,000 ಇತ್ತು. ಈ ವರ್ಷ ಬರೀ 5 ದಿನದಲ್ಲಿ 135 ಕೇಸ್ಗಳು ಕಂಡು ಬಂದಿವೆ. SARI ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕೇಸ್ 135ಕ್ಕೆ ಏರಿಕೆಯಾಗಿದೆ. ಮಕ್ಕಳು, ಗರ್ಭಿಣಿಯರು, ವೃದ್ಧರು ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಬಿಸಿ ಮತ್ತು ಶುಚಿಯಾದ ಆಹಾರ ಸೇವನೆ ಮಾಡಬೇಕು ಅಂತ ಅಧಿಕಾರಿಗಳು ಆಗ್ರಹ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ಬೇಟೆ ಮುಂದುವರೆದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಒಟ್ಟು 34 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಆಧಾರದ ಮೇಲೆ 1 ವಾರದಿಂದ ಕಾರ್ಯಾಚರಣೆ ಆಗ್ತಾ ಇತ್ತು. ಸಿಕ್ಕದವರ ಬಳಿ ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿ ಸಾಕಷ್ಟು ದಾಖಲೆ ಸಿಕ್ಕಿದೆ. ಹೆಚ್ಚಿನವರು ಗುಜರಿ ಗೋದಾಮುಗಳ ಶೆಡ್ನಲ್ಲಿ ವಾಸ ಇದ್ರು. ಇನ್ನು ಕೆಲವರು ಅಪಾರ್ಟ್ಮೆಂಟ್ಗಳಲ್ಲೂ ವಾಸ ಮಾಡ್ತಿದ್ರು ಮತ್ತು ಕೆಲವರು ರಾತ್ರಿ ಟೈಮ್ನಲ್ಲಿ ಚಿಂದಿ ಆಯ್ತಾ ಇದ್ರು ಅಂತ ಗೊತ್ತಾಗಿದೆ. ಇತ್ತ ಬೆಂಗಳೂರಲ್ಲಿ 2 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ ಮಾಡ್ತಿರೋ ಶಂಕೆ ಇದೆ ಅಂತ ವಿಪಕ್ಷ ನಾಯಕ R. ಅಶೋಕ್ ಹೇಳಿದ್ದಾರೆ. ಇವರನ್ನ ಪತ್ತೆ ಹಚ್ಚೋಕೆ ವಿಶೇಷ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಸಚಿವ ಜಮೀರ್ ಅಹಮದ್ ಮಗ ಜೈದ್ ಖಾನ್ ಅಭಿನಯದ ಸಿನಿಮಾದ ಫ್ಲೆಕ್ಸ್ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಮತ್ತು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಡುವೆ ಗಲಾಟೆಯಾಗಿದೆ. ಫ್ಲೆಕ್ಸ್ ಎಲ್ಲೆಂದ್ರೆಲ್ಲ ಹಾಕಿದರೆ ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ, ತೆಗೆಯಬೇಕು ಅಂತ ಜನರಿಂದ ಆಗ್ರಹ ಇತ್ತು. ಬಳಿಕ ನಗರಸಭೆ ಸಿಬ್ಬಂದಿ ಅದನ್ನ ತೆರವು ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ ಅಮೃತಾ ಗೌಡರಿಗೆ ಕಾಲ್ ಮಾಡಿ ಅಶ್ಲೀಲವಾಗಿ ನಿಂದಿಸಿ ಚಪ್ಪಲಿಯಿಂದ ಹೊಡಿತೀನಿ ಅಂತ ಹೇಳಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜೊತೆಗೆ ನನಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಇವರು ಅನ್ನೋ ಗಂಭೀರ ಆರೋಪವನ್ನ ಕೂಡ ಅಮೃತಾ ಅವರು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಜೀವ್ ಗೌಡ ವಿರುದ್ಧ ಅಮೃತಾ ಅವರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ರಾಜೀವ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಬ್ಯಾನರ್ ಹಾಕೋಕೆ ಪರ್ಮಿಷನ್ ಇತ್ತು, ಆದರೂ ತೆಗೆಸಿದ್ದಾರೆ. ನನ್ನ ಮಾತುಗಳಿಂದ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ, ನಾನು ಕೆಟ್ಟದಾಗೇನು ಮಾತಾಡಿಲ್ಲ ರೀ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಕಂಟಿನ್ಯೂ ಮಾಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜನವರಿ 20ನೇ ತಾರೀಕು ಬಿಜೆಪಿ ಕಾರ್ಯಾಧ್ಯಕ್ಷ ನಿತಿನ್ ನವೀನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಸೊ ಕರ್ನಾಟಕದಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಈ ಟೈಮ್ನಲ್ಲಿನೋ ಪ್ರಶ್ನೆ ಇತ್ತು. ಆದರೆ ಕರ್ನಾಟಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಂಟಿನ್ಯೂ ಮಾಡೋಕೆ, ಅಂದರೆ ಯಡಿಯೂರಪ್ಪನವರ ಪುತ್ರನನ್ನೇ ವಿಜಯೇಂದ್ರ ಅವರನ್ನೇ ಕಂಟಿನ್ಯೂ ಮಾಡೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. 2028ರ ತನಕ ಯಾವುದೇ ಬದಲಾವಣೆ ಆಗಲ್ಲಂತೆ. ಅಂದಹಾಗೆ ಕರ್ನಾಟಕ ಸೇರಿ 19 ಕಡೆ ಬಿಜೆಪಿ ಹೊಸದಾಗಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಇನ್ನು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಒಂದು 10 ನಿಮಿಷ ಮೀಟ್ ಆಗ್ಲಿಕ್ಕೋಸ್ಕರ ರಾಹುಲ್ ಗಾಂಧಿ ಮೈಸೂರಲ್ಲಿ ಇಳಿದು ಅಲ್ಲಿಂದ ಮುಂದೆ ತಮಿಳುನಾಡಿಗೆ ಹೋಗೋ ಗ್ಯಾಪ್ನಲ್ಲಿ ಒಂದು 10 ನಿಮಿಷ ಮುಖ ತೋರಿಸೋಕ್ಕೋಸ್ಕರ ಇಲ್ಲಿಂದ ಮೈಸೂರು ತನಕ ರಾಜ್ಯದ ಇಬ್ಬರು ಟಾಪ್ 1 and 2 CM DCM ಅಲ್ಲಿಗೆ ಹೋಗಿದ್ರಲ್ಲ, ಇದು ವಿವಾದ ಕಾರಣ ಆಗ್ತಾ ಇದೆ. ಕರ್ನಾಟಕಕ್ಕೆ, ಬೆಂಗಳೂರಿಗೆ ಜರ್ಮನಿಯ ಪ್ರಧಾನಿ ಅಥವಾ ಚಾನ್ಸಲರ್ ಬಂದಿದ್ರು. ಅವ್ರನ್ನ ವೆಲ್ಕಮ್ ಮಾಡೋದು ಬಿಟ್ಟು ಅದನ್ನ MB ಪಾಟೀಲ್ರಿಗೆ ಮಾಡಕ್ಕೆ ಹೇಳಿ, ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಇವರಿಬ್ರು ಮೈಸೂರಿಗೆ ಓಡ್ ಹೋಗಿದ್ದಾರೆ. ಅಷ್ಟು ದೂರ 10 ನಿಮಿಷ ಮೀಟ್ ಆಗಲಿಕ್ಕೆ, ಮುಖ ತೋರಿಸ್ಕೊಂಬರಕ್ಕೆ ಅಂತ ಹೇಳಿ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಇನ್ನು ಈ ಭೇಟಿ ಬೆನ್ನಲ್ಲೇ DK ಶಿವಕುಮಾರ್ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಭಾರಿ ವೈರಲ್ ಆಗಿದೆ. ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ DK ರಾಹುಲ್ ಗಾಂಧಿಯೊಂದಿಗಿನ ಮಾತುಕತೆ ಬಗ್ಗೆ ಬಹಿರಂಗ ಚರ್ಚೆ ಮಾಡಲ್ಲ ಅಂತ DK ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಅವರೊಂದಿಗೆ ಮಾತಾಡಿದ್ದೇನೆ, ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಡಿಸ್ಕಸ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕರಾವಳಿಯಲ್ಲಿ ಮಂಗಳೂರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಸ ಯೋಜನೆ ರೂಪಿಸಿದೆ. ಮಂಗಳೂರು ಸುತ್ತಮುತ್ತಲಿನ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು 6 ಪಥಗಳಿಗೆ 6 ಲೇನ್ಸ್ಗೆ ಮೇಲ್ದರ್ಜೆಗೇರಿಸೋ ಯೋಜನೆ ಶುರು ಮಾಡಿದೆ. ಪ್ರಸ್ತುತ ಕುಂದಾಪುರ ತಲಪಾಡಿ, ಸುರತ್ಕಲ್ BC ರೋಡ್ ಮತ್ತು ನಂತೂರು ತಲಪಾಡಿ ಸೆಕ್ಷನ್ಗಳ ಕಾರ್ಯಸಾಧ್ಯತಾ ಅಧ್ಯಯನ
ಅಂದರೆ ಫೀಸಿಬಿಲಿಟಿ ಸ್ಟಡೀಸ್ ನಡೀತಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. NHAI ಅಂದಾಜಿನ ಪ್ರಕಾರ ಕುಂದಾಪುರ ತಲಪಾಡಿ ಹೆದ್ದಾರಿ ಮೇಲ್ದರ್ಜೆಗೆ ಸುಮಾರು 700 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇತ್ತ ಸುರತ್ಕಲ್ ಬೇಸಿ ರೋಡ್ ಮೇಲ್ದರ್ಜೆಗೆ 400 ಕೋಟಿ ರೂಪಾಯಿ ಹಣ ಖರ್ಚಾಗಬಹುದು ಅನ್ನೋ ಅಂದಾಜು ಮಾಡಲಾಗಿದೆ. ಇನ್ನು ತೆಲಂಗಾಣದ ನಾಯಿ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಕಳೆದೊಂದು ವಾರದಲ್ಲಿ ತೆಲಂಗಾಣದ ಹಲವು ಹಳ್ಳಿಗಳಲ್ಲಿ ಕನಿಷ್ಠ 500 ಬೀದಿ ನಾಯಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋ ಆರೋಪ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆ ವೇಳೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ಈ ರೀತಿ ಮಾಡಿದ್ದಾರೆ ಅಂತ. ಬೀದಿ ನಾಯಿಗಳ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಜನ ಹಾ ಅಂತ ಹೇಳಿ ವೋಟ್ ಹಾಕಿದ್ರು. ಇವರು ಬಗೆಹರಿಸೋದು ಅಂತ ಹೇಳಿದ್ರೆ ಅವುಗಳಿಗೆ ಸಂತಾನ ಹರಣ ಮಾಡೋದು ಇತ್ಯಾದಿ ಕ್ರಮಗಳನ್ನು ಕೈಗೊಳ್ಳೋದ್ರ ಬದಲು ಸೀದಾ ವಿಷ ಹಾಕಿ 500 ಕೊದಿಕ ನಾಯಿಗಳನ್ನು ಕೊಂದೇ ಹಾಕಿದ್ದಾರೆ ಅನ್ನೋದು ಈಗ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಗುಜರಾತ್ನ ರಾಜ್ಕೋಟ್ನಲ್ಲಿ 2ನೇ ಏಕದಿನ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 284 ರನ್ ಕಲೆ ಹಾಕಿದೆ. ಭಾರತದ ಪರವಾಗಿ ಕನ್ನಡಿಗ KL ರಾಹುಲ್ 92 ಬಾಲ್ಗಳಲ್ಲಿ 112 ರನ್ ಗಳಿಸಿ ಅದ್ಭುತವಾದ ಆಟ ಆಡಿದ್ರು. ಇತ್ತ ಕ್ಯಾಪ್ಟನ್ ಶುಭ್ಮನ್ ಗಿಲ್ 56 ರನ್, ವಿರಾಟ್ ಕೊಹ್ಲಿ 24 ರನ್ ಕಲೆ ಹಾಕಿದ್ರು. ಇನ್ನು ಭಾರತದ ಗುರಿ ಬೆನ್ನತ್ತಿರೋ ನ್ಯೂಜಿಲೆಂಡ್ ತಂಡದ ಸ್ಕೋರ್ ಕಾರ್ಡ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ತರ ಇತ್ತು. ಮೊದಲ ಪಂದ್ಯದಲ್ಲಿ ಭಾರತ ಗೆದ್ದಿದೆ. ಇನ್ನು ರನ್ ಮಷಿನ್ ವಿರಾಟ್ ಕೊಹ್ಲಿ ICC ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ ನಲ್ಲಿ ಮರಳಿ ಅಗ್ರಸ್ಥಾನ ಪಡೆದಿದ್ದಾರೆ. 2021 ಜುಲೈ ನಂತರ ಈ ಸ್ಥಾನಕ್ಕೆ ಮರಳಿದ್ದಾರೆ. ತಮ್ಮ ಸಹ ಆಟಗಾರ ರೋಹಿತ್ ಶರ್ಮಾರನ್ನ ಹಿಂದಿಕ್ಕಿ ಈ ಸ್ಥಾನಕ್ಕೆ ಏರಿದ್ದಾರೆ. ಇತ್ತೀಚೆಗೆ ವಡೋದರಾದಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಕೊಹ್ಲಿ 91 ಬಾಲ್ಗಳಲ್ಲಿ 93 ರನ್ ಗಳಿಸಿದ್ರು. ಇದರ ಬೆನ್ನಲ್ಲೇ 785 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಬ್ಯಾಟರ್ ಡ್ಯಾರಿಲ್ ಮಿಶೆಲ್ 784 ಪಾಯಿಂಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 775 ಪಾಯಿಂಟ್ಗಳೊಂದಿಗೆ ರೋಹಿತ್ ಶರ್ಮಾ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಕನ್ನಡಿಗ KL ರಾಹುಲ್ ಈ ಕ್ರಮಾಂಕದಲ್ಲಿ 1 ಅಂಕ ಏರಿಕೆ ಕಂಡು 11ನೇ ಸ್ಥಾನಕ್ಕೆ ತಲುಪಿದ್ದಾರೆ. ವೇಗಿ ಮೊಹಮ್ಮದ್ ಸಿರಾಜ್ ಏಕದಿನ ಬೌಲಿಂಗ್ ರ್ಯಾಂಕಿಂಗ್ ನಲ್ಲಿ ಭಾರಿ ಜಿಗಿತ ಕಂಡು 15ನೇ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ಹಣಕಾಸು, ಷೇರುಪೇಟೆ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ಬೇಕಲ್ಲ ಸ್ನೇಹಿತರೆ, ಅದನ್ನ ಕೂಡ ಬನ್ನಿ ಆರಂಭ ಮಾಡೋಣ. ಅದರಲ್ಲಿ ಮೊದಲಿಗೆ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಅಗೇನ್ ರೆಡ್. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 245 ಪಾಯಿಂಟ್ಸ್ ಅಥವಾ 0.29% ಡೌನ್ ಆಗಿ 83,382ಕ್ಕೆ ತಲುಪಿತು. ನಿಫ್ಟಿ 67 ಪಾಯಿಂಟ್ಸ್ ಅಥವಾ 0.26% ಡೌನ್ ಆಗಿ 25,665ಕ್ಕೆ ರೀಚ್ ಆಯಿತು. ಜಾಗತಿಕ ಅನಿಶ್ಚಿತತೆ ಮಾರ್ಕೆಟ್ಗೆ ಪೆಟ್ಟು ಕೊಡ್ತಾನೆ ಇದೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಅದು ಒಂಥರ ಇನ್ನು ಗಜಪ್ರಸವ ತರ ಆಗ್ತಾನೆ ಇಲ್ಲ. ಇನ್ನು ವಿದೇಶಿ ಬಂಡವಾಳ ಕೂಡ ನಿರಂತರವಾಗಿ ಭಾರತದ ಮಾರ್ಕೆಟ್ನಿಂದ ಹೊರ ಹೋಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕಂಪನಿಗಳ 3ನೇ ತ್ರೈಮಾಸಿಕದ ಅರ್ನಿಂಗ್ಸ್ ಕೂಡ ವಿಭಿನ್ನವಾಗಿ ಬರ್ತಾ ಇದೆ. ಇದು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಪರಿಣಾಮ ಬೀರಿದೆ. ಇನ್ನು ಟಾಟಾ ಸ್ಟೀಲ್, NTPC, ಆಕ್ಸಿಸ್ ಬ್ಯಾಂಕ್ ಮತ್ತು ಎಟರ್ನಲ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ TCS, ಏಷ್ಯನ್ ಪೇಂಟ್ಸ್, ಟಾಟಾ ಕನ್ಸ್ಯೂಮರ್ ಮತ್ತು ಸನ್ ಫಾರ್ಮಾ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯಾಗಿ 90 ರೂಪಾಯಿ 29 ಪೈಸೆ ಆಗಿದೆ. ಇನ್ನು IT ದಿಗ್ಗಜ ಸಂಸ್ಥೆ ಇನ್ಫೋಸಿಸ್ ತನ್ನ Q3 ರಿಸಲ್ಟ್ ಅನೌನ್ಸ್ ಮಾಡಿದೆ. ಬೇರೆ IT ಸಂಸ್ಥೆಗಳಂತೆ ಇದಕ್ಕೂ ಕೂಡ ಲೇಬರ್ ಕೋಡ್ ಎಫೆಕ್ಟ್ ತಾಗಿದೆ. ನೆಟ್ ಪ್ರಾಫಿಟ್ 9.6% ಡೌನ್ ಆಗಿ 6,654 ಕೋಟಿ ರೂಪಾಯಿಗೆ ತಲುಪಿದೆ. ಇದು ಕಳೆದ ಕ್ವಾರ್ಟರ್ನಲ್ಲಿ 7,364 ಕೋಟಿ ರೂಪಾಯಿ ಇತ್ತು. ಇನ್ನು ಆರ್ಡರ್ ಬುಕ್ ನೋಡಿದ್ರೆ $4.8 ಬಿಲಿಯನ್ ನಷ್ಟು ರೀಚ್ ಆಗಿದೆ. ನ್ಯೂ ಲೇಬರ್ ಕೋಡ್ನಿಂದ 1,289 ಕೋಟಿ ರೂಪಾಯಿ ಎಕ್ಸ್ಟ್ರಾ ಹೊರೆಯಾಗಿದೆ ಕಂಪನಿಗೆ. ಇನ್ನು ಬ್ಲಿಂಕಿಟ್ ಬಳಿಕ ಸ್ವಿಗ್ಗಿ ಮತ್ತು ಜೆಪ್ಟೋಗಳು ಕೂಡ ಈಗ 10 ಮಿನಿಟ್ಸ್ ಡೆಲಿವರಿ ವಿಧಾನವನ್ನು ಡ್ರಾಪ್ ಮಾಡಿವೆ. ಒಂದಿನದ ಹಿಂದಷ್ಟೇ ಕೇಂದ್ರ ಸರ್ಕಾರ ಎಲ್ಲ ಕ್ವಿಕ್ ಕಾಮರ್ಸ್ ಕಂಪನಿಗಳಿಗೆ 10 ಮಿನಿಟ್ಸ್ ಡೆಲಿವರಿ ಬಿಟ್ಬಿಡಿ, ಆ ರೀತಿ ಮಾರ್ಕೆಟಿಂಗು ಮಾಡಂಗಿಲ್ಲ, ಅಡ್ವರ್ಟೈಸ್ಮೆಂಟ್ ಹಂಗೆ ಕೊಡಂಗಿಲ್ಲ ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ರು. ಇನ್ನು ವರ್ಲ್ಡ್ ಬ್ಯಾಂಕ್ ಈ ವರ್ಷ ಭಾರತ 7.2% ನಷ್ಟು ಆರ್ಥಿಕ ಬೆಳವಣಿಗೆ ಕಾಣುತ್ತೆ ಅಂತ ಹೇಳಿದೆ. 2027ರ ಹಣಕಾಸು ವರ್ಷದಲ್ಲಿ 6.5% ಗ್ರೋತ್ ರೇಟ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಟ್ರಂಪ್ ಟ್ಯಾರಿಫ್ ಇದ್ರೂ ಕೂಡ ದೇಸಿಯಾಗಿ ಬೇಡಿಕೆ ಹೆಚ್ಚಾಗಲಿದೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ರಿಫಾರ್ಮ್ ಮತ್ತು ಗ್ರಾಮೀಣ ಭಾಗದ ಜನರ ಆದಾಯದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇದು ಭಾರತದ ಬೆಳವಣಿಗೆಗೆ ಪುಷ್ ಕೊಡುತ್ತೆ. ದೇಶದಲ್ಲಿ ಆಗ್ತಿರೋ ಭಾರಿ ಪ್ರಮಾಣದ ಹೂಡಿಕೆ ಮತ್ತು ಸರ್ವಿಸ್ ಸೆಕ್ಟರ್ ನಲ್ಲಿ ಕಂಡು ಬರ್ತಾ ಇರೋ ಚೇತರಿಕೆ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಹೊಸ ಬದಲಾವಣೆ ತರೋಕೆ ಭಾರತದ ಸೆಂಟ್ರಲ್ ಬ್ಯಾಂಕ್ RBI ಮುಂದಾಗಿದೆ. ಮತ್ತೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಲೈಸೆನ್ಸ್ ಕೊಡೋದಕ್ಕೆ ಪ್ರಸ್ತಾವ ಮುಂದಿಟ್ಟಿದೆ. ಈ ಕುರಿತು RBI ಸಮಿತಿ ವರದಿಯೊಂದನ್ನು ಸಿದ್ಧಪಡಿಸಿದ್ದು, ಅರ್ಹ ಸಂಸ್ಥೆಗಳು ಇನ್ಮುಂದೆ ಹೊಸ ಬ್ಯಾಂಕ್ಗಳನ್ನು ತೆರೆಯೋಕೆ ಅವಕಾಶ ಸಿಗಬಹುದು. ಅಂದಹಾಗೆ 2004ರಿಂದ ಹೊಸ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಸ್ಥಾಪನೆಗೆ ಲೈಸೆನ್ಸ್ ಕೊಡೋದನ್ನ RBI ಬಂದ್ ಮಾಡಿತ್ತು. ಲೈಸೆನ್ಸ್ ಪಡೆದ ಬ್ಯಾಂಕ್ಗಳು ಅಲ್ಪಾವಧಿಯಲ್ಲಿ ದಿವಾಳಿಯಾಗಿದ್ವು. ಈಗ ಈ ಸೆಕ್ಟರ್ ನಲ್ಲಿ ಸ್ವಲ್ಪ ಪಾಸಿಟಿವ್ ಬೆಳವಣಿಗೆ ಕಾಣ್ತಾ ಇದೆ ಅಂತ RBI ಈ ನಿರ್ಧಾರಕ್ಕೆ ಬರ್ತಾ ಇದೆ. ಲೈಸೆನ್ಸ್ ಕೊಡುವಾಗ ಕೆಲ ರಿಕ್ವೈರ್ಮೆಂಟ್ ಗಳನ್ನ ಫಿಕ್ಸ್ ಮಾಡೋಕೆ RBI ನೋಡ್ತಾ ಇದೆ. ಬ್ಯಾಂಕ್ ಸ್ಥಾಪಿಸ್ತೀನಿ ಅನ್ನೋರು ಕನಿಷ್ಠ 300 ಕೋಟಿ ರೂಪಾಯಿ ಆದರೂ ಬಂಡವಾಳವನ್ನ ಹೊಂದಿರಬೇಕು ಅನ್ನೋ ತರ ರೂಲ್ಸ್ ತರೋಕೆ ನೋಡ್ತಾ ಇದ್ದಾರೆ. ಹೀಗೆ ಹಲವು ನಿಬಂಧನೆಗಳನ್ನ ಹಾಕಿ ಲೈಸೆನ್ಸ್ ಕೊಡೋಕೆ RBI ಪ್ಲಾನ್ ಮಾಡ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದೆ. ದೇಶದ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಪವರ್ ಪ್ರಾಜೆಕ್ಟ್ಗಳಲ್ಲಿ ಬಳಸುವ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ಗಳಲ್ಲಿ ಇಂಡಿಯನ್ ಮೇಡ್ ಕಾಂಪೊನೆಂಟ್ಸ್ ಇರಲೇಬೇಕು. ಕನಿಷ್ಠ 50% ಲೋಕಲ್ ಕಾಂಪೊನೆಂಟ್ಸ್ ಕಡ್ಡಾಯ ಅಂತ ರೂಲ್ಸ್ ಮಾಡೋಕೆ ಮುಂದಾಗಿದೆ.
ಈ ಸಂಬಂಧ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾದ NTPC, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಮೇಜರ್ ಪ್ರೈವೇಟ್ ಸೆಕ್ಟರ್ ಕಂಪನಿಗಳೊಂದಿಗೆ ಇಂಧನ ಇಲಾಖೆ ಸಭೆ ನಡೆಸಿದೆ. ಈವರೆಗೆ ಬ್ಯಾಟರಿಗಳಿಗಾಗಿ ಭಾರತ ಚೀನಾ ಮೇಲೆ ಡಿಪೆಂಡ್ ಆಗಿತ್ತು. ಆ ಡಿಪೆಂಡೆನ್ಸಿಗೆ ಬ್ರೇಕ್ ಹಾಕೋಕೆ ಈ ರೀತಿ ಪ್ರಯತ್ನ ಶುರುವಾಗಿದೆ. ಇನ್ನು ಅಮೆರಿಕದ ದೈತ್ಯ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟೇಟ್ ಸ್ಟ್ರೀಟ್ GROWW ಇವರೊಂದಿಗೆ ಕೈ ಜೋಡಿಸಿದೆ. ಗ್ರೋ ಕಂಪನಿಯ ಮ್ಯೂಚುವಲ್ ಫಂಡ್ ವಿಭಾಗ ಅಂದ್ರೆ ಗ್ರೋ AMC ನಲ್ಲಿ ಬರೋಬ್ಬರಿ 580 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಹೂಡಿಕೆ ಮೂಲಕ ಕಂಪನಿಯ 23% ಪಾಲನ್ನ ಸ್ಟೇಟ್ ಸ್ಟ್ರೀಟ್ ತನ್ನದಾಗಿಸಿಕೊಳ್ತಾ ಇದೆ. ಏನೋ ಈ ಡೀಲ್ ನಿಂದ ಗ್ರೋ AMC ವ್ಯಾಲ್ಯೂ 2600 ಕೋಟಿಗೆ ರೀಚ್ ಆಗ್ತಾ ಇದೆ. ಈ ಸ್ಟೇಟ್ ಸ್ಟ್ರೀಟ್ ಜಗತ್ತಲ್ಲಿ ಅತಿ ಹೆಚ್ಚು ಅಸೆಟ್ ಮ್ಯಾನೇಜ್ ಮಾಡೋ ಕಂಪನಿಗಳಲ್ಲಿ ಒಂದು. ಏನೋ ಕಳೆದ ವರ್ಷವಷ್ಟೇ ಗ್ರೋ ಕಂಪನಿ ಇಂಡಿಯಾ ಬುಲ್ಸ್ ಹೌಸಿಂಗ್ ಫಿನಾನ್ಸ್ ನ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅನ್ನ ಖರೀದಿ ಮಾಡಿ ದೊಡ್ಡ ಸದ್ದು ಮಾಡಿತ್ತು. ಈಗ ಈ ಅಮೆರಿಕನ್ ಕಂಪನಿಯ ಹೂಡಿಕೆಯಿಂದ ಗ್ರೋಗೆ ಆನೆ ಬಲ ಬಂದಂತಾಗಿದೆ. ಇನ್ನು ಮುಂಬೈ ಮೂಲದ ಎಕ್ಸಿಕ್ಯೂಟಿವ್ ಸೆಂಟರ್ ಇಂಡಿಯಾ IPO ಮೂಲಕ 2600 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಮುಂದಾಗಿದೆ. ಸೆಬಿ ಅಪ್ರೂವಲ್ ಕೊಟ್ಟಿದೆ. ಇದೊಂದು ವರ್ಕ್ ಸ್ಪೇಸ್ ಸೊಲ್ಯೂಷನ್ಸ್ ಆಪರೇಟರ್, ಆಫೀಸ್ ಜಾಗ ಮತ್ತು ಸೌಲಭ್ಯಗಳನ್ನ ಕಲ್ಪಿಸುವ ಸಂಸ್ಥೆ. ಬೆಂಗಳೂರು, ಮುಂಬೈ, ಗುರುಗ್ರಾಮ್ ನಂತ ನಗರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಹಾಲಿವುಡ್ ನಲ್ಲಿ ನಡೀತಾ ಇರೋ ನೆಟ್ಫ್ಲಿಕ್ಸ್ ವರ್ಸಸ್ ಪ್ಯಾರಾಮೌಂಟ್ ನ ಕಾದಾಟ ಇನ್ನೊಂದು ಹಂತಕ್ಕೆ ಹೋಗಿದೆ. ಎಂಟರ್ಟೈನ್ಮೆಂಟ್ ಕಂಪನಿ ವಾರ್ನರ್ ಬ್ರೋಸ್ ಡಿಸ್ಕವರಿ ಸ್ವಾಧೀನ ಪಡ್ಕೊಳ್ಳೋಕೆ ನೆಟ್ಫ್ಲಿಕ್ಸ್ ಹೊಸ ಆಫರ್ ಇಟ್ಟಿದೆ. ಈ ಮುಂಚೆ ಕ್ಯಾಶ್ ಮತ್ತು ಸ್ಟಾಕ್ ಸೇರಿಸಿ ಖರೀದಿ ಮಾಡ್ತೀವಿ ಅಂದಿದ್ರು. ಈಗ ಸಡನ್ ಆಗಿ ಆಫರ್ ಚೇಂಜ್ ಮಾಡಿದ್ದಾರೆ. ಯಾವ ಶೇರು ಬೇಡ, ಏನೋ ಬೇಡ, ಡೈರೆಕ್ಟ್ ಆಗಿ ಆಲ್ ಕ್ಯಾಶ್ $83 ಬಿಲಿಯನ್ ಕೊಡ್ತೀವಿ, ದುಡ್ಡು ಪೇಮೆಂಟ್ ಮಾಡ್ತೀವಿ ಕ್ಯಾಶ್ ಅಲ್ಲಿ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ಯಾರಾಮೌಂಟ್ ಸ್ಕೈ ಡ್ಯಾನ್ಸ್ ನ ಟಫ್ ಕಾಂಪಿಟೇಷನ್ ಕಾರಣ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವಾರ್ನರ್ ಬ್ರೋಸ್ ಕಂಪನಿಯನ್ನು ಅಕ್ವೈರ್ ಮಾಡೋದ್ರ ವಿರುದ್ಧ ಪ್ಯಾರಾಮೌಂಟ್ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿತ್ತು. ನಮಗೂ ಇಂಟ್ರೆಸ್ಟ್ ಇದೆ, ಆದ್ರೆ ನೆಟ್ಫ್ಲಿಕ್ಸ್ ಬಿಡ್ತಾ ಇಲ್ಲ ಅಂತ. ಈ ಖರೀದಿಯ ಬಗ್ಗೆ ನೆಟ್ಫ್ಲಿಕ್ಸ್ ತನ್ನ ಷೇರುದಾರರಿಗೆ ಮಾಹಿತಿ ಪಬ್ಲಿಕ್ ಮಾಡಬೇಕು ಅಂತ ಕೇಳಿತ್ತು. ಅಷ್ಟು ಮಾತ್ರ ಅಲ್ಲ, ನಮಗೆ ಕೊಡಿ ವಾರ್ನರ್ ಬ್ರೋಸ್ ನ, ನಾವು ಪ್ರತಿ ಶೇರಿಗೆ $30 ಕೊಡ್ತೀವಿ ಅನ್ನೋದನ್ನ ಆಫರ್ ಮಾಡಿದ್ರು. ಜೊತೆಗೆ $78 ಬಿಲಿಯನ್ ಅಲ್ಲ, ನಾವು $108 ಬಿಲಿಯನ್ ಕೊಟ್ಟು ಖರೀದಿ ಮಾಡ್ತೀವಿ ಅನ್ನೋ ಆಫರ್ ಕೊಟ್ಟಿದ್ರು. ಆದ್ರೆ ತಮ್ಮನ್ನು ತಾವು ಮಾರಾಟಕ್ಕೆ ಇಟ್ಟಿರೋ ವಾರ್ನರ್ ಬ್ರೋಸ್ ಪ್ಯಾರಾಮೌಂಟಿಗೆ ಬೇಡ ಬೇಡ ಅಂತಿತ್ತು. ಜಾಸ್ತಿ ಆಫರ್ ಮಾಡಿದ್ರು ಕೂಡ ನೆಟ್ಫ್ಲಿಕ್ಸ್ಗೆ ಹಾ ಅಂತಿತ್ತು. ಹೆಂಗ್ರಿ ನೀವು ಹಂಗ್ ಮಾಡ್ತೀರಾ? ದುಡ್ಡೇ ತಾನೆ, ನಾವು ಆಫರ್ ಮಾಡ್ತೀವಿ ತಾನೆ ಅಂತ ಹೇಳಿ ಪ್ಯಾರಾಮೌಂಟ್ ಗಲಾಟೆ ಮಾಡ್ತಾ ಇತ್ತು. ಇದರ ನಡುವೆ ರಗಳೇನೆ ಬೇಡ ಅಂತ ನೆಟ್ಫ್ಲಿಕ್ಸ್ ಈಗ ಶೇರ್ ಗೀರ್ ಏನಿಲ್ಲ, ಫುಲ್ ಕ್ಯಾಶ್ ಡೀಲ್ಗೆ ನಾವು ರೆಡಿ ಅಂತ ಹೇಳಿ ಮುಂದೆ ಬಂದಿದೆ. ಈಗ ಏನೋ ಜಪಾನ್ನ ಅತಿ ದೊಡ್ಡ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ SMBC ಬ್ಯಾಂಕ್ ಭಾರತದಲ್ಲಿ ತನ್ನದೇ ಆದ ಅಂಗಸಂಸ್ಥೆಯನ್ನ ಸ್ಥಾಪಿಸೋಕೆ RBI ಅನುಮತಿಯನ್ನ ಈಗ ಪಡ್ಕೊಂಡಿದೆ. ಸಂಸ್ಥೆ ಭಾರತದಲ್ಲಿ ಬ್ರಾಂಚ್ ಮೋಡ್ ನಲ್ಲಿ ವ್ಯವಹಾರ ಮಾಡ್ತಿತ್ತು. ದಿಲ್ಲಿ, ಬೆಂಗಳೂರು, ಮುಂಬೈ ಮತ್ತು ಚೆನ್ನೈನಲ್ಲಿ ಬ್ರಾಂಚಸ್ ಹೊಂದಿತ್ತು. ಇದೀಗ ಭಾರತದಲ್ಲಿ ಪೂರ್ಣ ಪ್ರಮಾಣದ ಸೆಪರೇಟ್ ಸಬ್ಸಿಡರಿಯನ್ನ ಹೊಂದೋಕೆ ರಿಸರ್ವ್ ಬ್ಯಾಂಕ್ ಓಕೆ ಮಾಡಿದೆ. 2025ರಲ್ಲಿ SMBC ಬ್ಯಾಂಕ್ ಎಸ್ ಬ್ಯಾಂಕ್ ನ 24% ಪಾಲನ್ನ ಖರೀದಿ ಮಾಡಿತ್ತು ಅನ್ನೋದನ್ನ ನೀವು ನೆನಪು ಮಾಡ್ಕೋಬಹುದಿಲ್ಲ. ಏನು ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,731 ಹೆಚ್ಚಾಗಿ $1,42,015 ಆಗಿದೆ. 22 ಕ್ಯಾರೆಟ್ ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,590 ಹೆಚ್ಚಾಗಿ $1,30,090 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $14,480 ಹೆಚ್ಚಾಗಿ $2,77,512 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳ್ತಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ಸದ್ಯ ನಡೀತಿರೋ ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಆಗಿರ್ಬೋದು, ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.